ಅದೇ ರೀತಿಯಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಅವರು ಕಣಕ್ಕಿಳಿದಿರುವಂಥದ್ದು, ಅವರ ನಡೆ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಈಗ ನೋಡಿ, ಇವತ್ತು ಕೇಂದ್ರ ಗೃಹ ಸಚಿವರು ಅವರನ್ನು ದೆಹಲಿಗೆ ಕರೆದಿದ್ದಾರೆ. ನನಗನ್ನಿಸ್ತದೆ ಭಾಳ ಸಕಾರಾತ್ಮಕವಾಗಿ ಈ ಒಂದು ಈಶ್ವರಪ್ಪನವರ ಏನು ಭಾವನೆ ಇದೆ ಪಕ್ಷ ಗಂಭೀರವಾಗಿ ತಗೊಂಡು ಅವ್ರಿಗೂ ಸಹ ಸೂಕ್ತ ಸ್ಥಾನಮಾನ ಕೊಟ್ಟು ಗೌರವದಿಂದ ನೋಡ್ತದೆ ಅಂತ ವಿಶ್ವಾಸ ಇದೆ. ಅದೇ ರೀತಿಯಾಗಿ ನೀವು ಕುಟುಂಬ ರಾಜಕಾರಣ ಆಗಿರ್ಬೋದು, ಒಳ ರಾಜಕೀಯದ ಬಗ್ಗೆ ಸಾಕಷ್ಟು ಮಾತುಗಳನ್ನು ಕೂಡ ಹಾಡಿಕೊಂಡು ಬಂದಿರುವಂಥದ್ದು. ಈಗ BJPಯಲ್ಲಿ ಕೂಡ ಅದೇ ರೀತಿಯ ರಾಜಕೀಯ ನಡೀತಿದೆ ಎಂಬ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ನೋಡಿ, ಇದು ಎಲ್ಲ ಕೇಂದ್ರದ ವರಿಷ್ಠರಿಗೆ ಗೊತ್ತಾಗಿದೆ. ಇವತ್ತು ಈಶ್ವರಪ್ಪನವರು ಮಾಡ್ತಿರೋಂಥ ಆರೋಪಗಳನ್ನು ಇವತ್ತು ಗಮನಿಸಿನೇ ಅಮಿತ್ ಶಾಜಿಯವರು ದೆಹಲಿ ಕರೆಸಿದ್ದಾರೆ. ಇದು ಎಲ್ಲನೂ ಒಮ್ಮೆ ಕೇಂದ್ರ ಹೈಕಮಾಂಡಿಗೆ ತಿಳಿಬೇಕಾಗಿತ್ತು, ತಿಳಿದಿದೆ. ನಾವು ವಿಶ್ವಾಸ ಇದೆ ಈ ಲೋಕಸಭೆ ಚುನಾವಣೆ ನಂತರ ಈ ದೇಶದಲ್ಲೇ ಇಂಥ ಏನೋ ಒಂದು ವ್ಯವಸ್ಥೆ ಎಲ್ಲೆಲ್ಲಿದೆ ಅದನ್ನು ಸರಿಪಡಿಸೋ ಕೆಲಸ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ನಡ್ಡಾ ಅವರು ಮಾಡ್ತಾರೆ, ಆತ್ಮವಿಶ್ವಾಸ ಇದೆ. ಅದೇ ರೀತಿಯಾಗಿ ಏನಾದರೂ ಹೈಕಮಾಂಡ್ ಅವರು ಈಶ್ವರಪ್ಪ ಅವರನ್ನು ಒಲಿಸಲಿಕ್ಕೆ ನಿಮ್ಮನ್ನೇನಾದರೂ ಕಳಿಸಿದರೆ ಏನಾದರೂ ಮಾತಾಡ್ತೀರಾ? ಏನು? ನಿಶ್ಚಿತವಾಗಿ ನನಗೇನಾದರೂ ಅಧಿಕಾರ ಕೊಟ್ಟರೆ, ಅವಕಾಶ ಕೊಟ್ಟರೆ, ಜವಾಬ್ದಾರಿ ಕೊಟ್ಟರೆ ನಾನು ಈಶ್ವರಪ್ಪನವ್ರ ಜೊತೆ ಮಾತಾಡ್ತೀನಿ. ಆದರೆ ಮುಂದಿನ ದಿವಸಗಳಲ್ಲಿ ನಾವು ಅವ್ರಿಗೇನು ಮಾತು ಕೊಟ್ಟಿರ್ತೀವಿ ಅದನ್ನು ನಡೆಸಿಕೊಡುವಂಥದ್ದು ನಮ್ಮ ಹೈಕಮಾಂಡದ ಕರ್ತವ್ಯ. ಅದೇ ರೀತಿಯಾಗಿ ರಾಜ್ಯದ ಎಲ್ಲ ಅಭ್ಯರ್ಥಿಗಳ ಪ್ರಚಾರ ನಡೆಸ್ತೀರಾ? ರಾಘವೇಂದ್ರ ಅವರ ಬಗ್ಗೆ ಪ್ರಚಾರ ಕೂಡ ನಡೆಸ್ತೀರಾ? ಏನು ಕತೆ? ನೋಡಿರಿ, ಈಗ ಪಕ್ಷ TP ತಯಾರು ಮಾಡೋರು ಚುನಾವಣೆ ನಮ್ಮ ಪ್ರವಾಸ ಒಂದು ಕಮಿಟಿ ಇದೆ, ಅವ್ರು ಎಲ್ಲೆಲ್ಲಿ ಸಮಿತಿಯವ್ರು ನಾನು ಕಳಿಸ್ತಾರೆ ಅಲ್ಲೆಲ್ಲ ಹೋಗ್ತೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಯತ್ನಾಳ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಪ್ರಜ್ವಲ್, TV9 ಉಡುಪಿ.